ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಭಾನುವಾರದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ದಿನ ಎಲ್ಲ ಅಮ್ಮಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಯಾವುದೇ ವಿಡಿಯೋ ಇಲ್ಲ, ಸಿಂಪಲಾಗಿ ಎಲ್ಲ ಫೋಟೋಸ್ ಇದೆ. ನನ್ನ ಜೀವನದಲ್ಲಿ ಯಾರೆಲ್ಲ ನನಗೆ ತಾಯಿ ಇದನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ ಇವತ್ತಿನ ದಿನ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಬನ್ನಿ ನೋಡ್ಕೊಂಬರೋಣಂತೆ. ಮೊದಲಿಗೆ ಬಂದುಬಿಟ್ಟು ನನ್ನ ಅಮ್ಮನ ಜೊತೆ ಇರುವಂಥ ಫೋಟೋ ಸ್ನೇಹಿತರೆ. ಹೆಚ್ಚಿಗೆ ನಾನು ಫೋಟೋಸ್ ಎಲ್ಲ ಅಮ್ಮನ ಜೊತೆ ತೆಕ್ಕೊಳ್ಳೋದಿಲ್ಲ, ಯಾಕಂತಂದರೆ ನಮ್ಮಮ್ಮ ಅದೇನು ಇದನ್ನು ಮಾಡ್ತಿರ್ತೀಯ ಅಂತಾರೆ. ಹಾಗಾಗಿ ಹೆಚ್ಚಿಗೆ ಎಲ್ಲ ಇದೆ ನನ್ನ ಅಣ್ಣನ ಮದುವೆಯಲ್ಲಿ ತೆಗ್ದಿದ್ದಂಥ ಫೋಟೋ. ಹಾಗೆ ಸುಮ್ಮನೆ ತೆಕ್ಕೊಂಡಿದ್ದು ಕ್ಲಿಪ್ಪಿಂಗ್ಸು. ಹಾಗಾಗಿ ಇದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮದುವೆಯಲ್ಲೆಲ್ಲ ಇರೋದೆಲ್ಲ ಇದೆ, ಅದನ್ನು ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ. ತಾಯಿ ಮಕ್ಕಳು ಬಾಂಧವ್ಯ ಅಂತಂದರೆ ತುಂಬಾ ಪವಿತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ರಿಗೂ ಅಷ್ಟೇ ಸ್ನೇಹಿತರೆ, ನನಗೆ ಅಂತಲೇ ಅಲ್ಲ, ಎಲ್ರಿಗೂ ಅಷ್ಟೇ ತುಂಬಾ ಸ್ಪೆಷಲ್ ಆಗಿರ್ತಾರೆ ಅವ್ರ ತಂದೆ ತಾಯಿಗಳು. ಹಾಗಾಗಿ ನನ್ನ ಜೀವನದಲ್ಲೂ ಅಷ್ಟೇ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲಿ ಅನ್ನೋದಕ್ಕಿಂತ ನನ್ನ ಅಮ್ಮನ ಜೀವನದಲ್ಲೇ ನಾನೇ ಸ್ಪೆಷಲ್ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ನನ್ನ ಅಮ್ಮನಿಗೆ ಬಂದುಬಿಟ್ಟು ನಾನೇ ಜೀವ, ನಾನೇ ಪ್ರಪಂಚ ಎಲ್ಲ ಅಂತಲೇ ಹೇಳ್ಬೋದು. ಇವತ್ತಿಗೂ ಸಹಿತ ಅಷ್ಟೇ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಷ್ಟು ಹೇಳಿದ್ರೂ ಸಾಲದೆ ಕಡಿಮೆನೇ. ಹಾಗೆಯೇ ಅಮ್ಮನ ಋಣ ಅಂತೂ ಯಾವತ್ತಿಗೂ ಖಂಡಿತ ನಾನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಹಾಗಾಗಿ ನನ್ನನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ, ಎಷ್ಟು ಇದನ್ನು ಮಾಡಿದ್ದಾರೆ, ಇವತ್ತಿಗೂ ನನಗೋಸ್ಕರ ಅಂತಲೇ ಆ ಜೀವ ಯಾವಾಗಲೂ ಮಿಡಿಯೋದು. ಹಾಗಾಗಿ ಆ ಭಗವಂತ ನನ್ನ ಅಮ್ಮನಿಗೆ ಇನ್ನೂ ಒಳ್ಳೆಯ ಆಯುಷ್ಯು, ಹೆಚ್ಚಿನದಾಗಿ ಒಳ್ಳೆಯ ಆಯುಷ್ಯು, ಆರೋಗ್ಯ, ಅಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆಯೇ ನನ್ನ ಅಮ್ಮನಿಗೆ ಐ ಲವ್ ಯು ಮಮ್ಮ. ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ನನ್ನಮ್ಮ ಇನ್ನೂ ಚೆನ್ನಾಗಿರಬೇಕು ಅಂತಲೇ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನೀವೆಲ್ಲರೂ ನಮ್ಮಮ್ಮ ಚೆನ್ನಾಗಿರಲಿ ಅಂತೇಳಿ ಹಾರೈಸಿ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಹೇಳ್ಕೊಬೇಕು ಅಂತಂದ್ರೆ ಸ್ನೇಹಿತರೆ, ನನ್ನ ಅತ್ತೆ ಬಗ್ಗೆನೇ ಸ್ನೇಹಿತರೆ. ಎಷ್ಟು ಹೇಳಿದ್ರು ಕಡಿಮೆನೇ ಅಂತಲೇ ಹೇಳ್ಬೋದು. ನನ್ನ ಅತ್ತೆ ಅಂತಂದರೆ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಅತ್ತೆ ಸ್ಥಾನಕ್ಕೆ ಏನದು ಗತ್ತು ಗಮ್ಮತ್ತು ಏನಂತಾರಲ್ವ, ಅದು ಖಂಡಿತ ಇತ್ತು ನಮ್ಮ ಅತ್ತೆಯಲ್ಲಿ ಅಂತಲೇ ಹೇಳ್ಬೋದು. ತುಂಬಾ ನಮಗೆ ಬೈಯೋ ಟೈಮಲ್ಲಿ ಬೈದಿದ್ದಾರೆ, ತಿಳುವಳಿಕೆ ಹೇಳೋ ಟೈಮಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವ್ರವ್ರ ಮಕ್ಳ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ ಅಲ್ವಾ. ಹಾಗಾಗಿ ಎಲ್ಲರ ಮನೆಯಲ್ಲೂ ಹಾಗೇ ಸ್ನೇಹಿತರೆ. ನನಗೆ ಅಂತಂದರೆ ನಮ್ಮ ಅತ್ತೆ ಹೆಚ್ಚಿಗೆ ಇದು ನೆನಪು ತುಂಬಾ ಕಾಡುವಂಥದ್ದು ಅಂತಂದರೆ ಅವ್ರದ್ದು ಯಾಕೆ ನಾನು ಅವ್ರ ಋಣ ತೀರಿಸೋದಕ್ಕೆ ಆಗೋದಿಲ್ಲ ಅಂತಂದರೆ, ಖಂಡಿತವಾಗ್ಲೂ ಸ್ನೇಹಿತರೆ ನಾವೇನಷ್ಟು ಅವ್ರಿಗೇನು ಇದನ್ನು ಮಾಡಲಿಲ್ಲ. ಆದರೆ ನಮ್ಮತ್ತೆ ನಮ್ಮೆಲ್ಲರದ್ದು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರೆ, ನೋಡಿದ್ದಾರೆ ಅಂತಲೇ ನಾನು ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ನನ್ನಮ್ಮ ನನ್ನ ಬಾಣಿತನದಲ್ಲೆಲ್ಲ ಬರ್ತಿದ್ರು ಹೋಗಿದ್ರು ಅಷ್ಟೇ ಸ್ನೇಹಿತರೆ. ಯಾಕಂದರೆ ಅವ್ರು ಡ್ಯೂಟಿಯಲ್ಲಿದ್ದರಿಂದ ರಜೆ ಸಿಗೋದಿಲ್ಲ ಅಂಥೇಳಿ ಅಷ್ಟೇನು ಇರ್ತಿರಲಿಲ್ಲ. ಆದರೆ ನನ್ನ ಜೊತೆಯಲ್ಲಿ ಯಾವಾಗಲೂ ನನ್ನ ಇಬ್ಬರು ಮಕ್ಕಳು ಬಾಣ್ತನ ಇದನ್ನು ಮಾಡಿದ್ದು ನನ್ನ ಅತ್ತೆನೇ ಅಂತಲೇ ಹೇಳ್ತೀನಿ. ಹಾಗಾಗಿ ಮೊದಲನೇ ಇದರಲ್ಲೂ ನನ್ನ ಅತ್ತೆ ನನ್ನ ಜೊತೆಯಲ್ಲಿದ್ದರು. ಮೊದಲನೇ ಇದು ಎಲ್ಲರೂ ಊರಲ್ಲಿದ್ವಲ್ಲ, ಹಾಗಾಗಿ ಅಷ್ಟು ಇದು ಅನ್ನಿಸ್ತಿಲ್ಲ. ಎರಡನೇ ಮಗುನ ಇದ್ರಲ್ಲಿ ಮಾತ್ರ ಇವತ್ತಿಗೂ ಇದು ನನಗೆ ಮೂಮೆಂಟ್ಸು ಇದೆಯಲ್ಲ ಆ ಸಂದರ್ಭ ಅದೆಲ್ಲ ನನಗೆ ತುಂಬಾ ನೆನಪಾಗುತ್ತೆ. ಅವತ್ತಿನ ದಿನ ನಮ್ಮ ಅತ್ತೆ ಖುಷಿಪಟ್ಟಿದ್ದು ಇವತ್ತಿಗೂ ನನ್ನ ಕಣ್ಮುಂದೆ ಹಾಗೆ ಬಂದಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನ್ನ ಇದರಲ್ಲಿ ಇಲ್ಲಿ ಗುಲ್ಬರ್ಗದಲ್ಲೇ ಡೆಲಿವರಿ ಆಗಿದ್ದರಿಂದ ಒಂದು 3-4 ತಿಂಗಳು ನಮ್ಮ ಜೊತೆಯಲ್ಲಿ ಇಲ್ಲೇ ಇದ್ದರು. ಹಾಗಾಗಿ ಅವತ್ತಿನ ದಿನ ನಮ್ಗೆ ಎರಡನೇ ಮಗು ಬಂದುಬಿಟ್ಟು ಹೆಣ್ಮಗು ಆಗುತ್ತೆ ಅಂತೇಳಿ ಆಗುತ್ತೆ ಅಂತಲೂ ಇದ್ದರು. ನಮ್ಮ ಅತ್ತೆಗೆ ಇನ್ನೂ ಒಂದು ಮಗು ಹೆಣ್ಣು ಆಗಬೇಕು ಅನ್ನೋದು ನಮ್ಮ ಅತ್ತೆಗೆ ಆಸೆ ಇತ್ತು ಸ್ನೇಹಿತರೆ. ಆದರೆ ನಮ್ಮ ಅತ್ತೆ ಮಾತು ಕೇಳಲಿಲ್ಲ, ನಮ್ಮಮ್ಮನ ಮಾತನ್ನು ಕೇಳಲಿಲ್ಲ ಸ್ನೇಹಿತರೆ. ಅವತ್ತಿನ ದಿನ ಎಷ್ಟು ನಾನು ಸಂಕಟ ಪಡ್ತಾಯಿದ್ರೆ, ನೋವು ಅನುಭವಿಸ್ತಾಯಿದ್ರೆ, 4 ಜೀವಗಳು ನನ್ನ ಹೊಟ್ಟೆ ಒಳಗಿದ್ದಿದ್ದು ನನ್ನ ಮಗು ನಾನು ಸ್ನೇಹಿತರೆ. ನಾವು 6 ಜನನೇ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ತುಂಬಾ ಅವತ್ತಿನ ದಿನ ಆ ಸಂದರ್ಭ ಯಾವತ್ತಿಗೂ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನನಗೆ ಅದನ್ನ ನೆನೆಸ್ಕೊಂಡ್ರೆ ತುಂಬಾ ಅಳು ಬರುತ್ತೆ. ಯಾಕಪ್ಪ ಅಂತಂದ್ರೆ ಅದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನಮ್ಮ ಅತ್ತಿಗೆ ತುಂಬಾ ನಂಬಿಕೆ ಇತ್ತು ಸ್ನೇಹಿತರೆ. ಈ ಸಲವೂ ಇವಳಿಗೆ ಹೆಣ್ಮಗು ಆಗೋದಿಲ್ಲ, ಗಂಡೇ ಆಗೋದು ಅಂತೇಳಿ ಎಲ್ಲರ ಹತ್ರ ಹೇಳೋರು. ಅಷ್ಟು ನಂಬಿಕೆ. ಅವ್ರು ಹೇಳ್ತಾಯಿದ್ರು ನನ್ನ ಥರನೇ ಅವಳಿಗೆ ಫಸ್ಟ್ ನನಗೆ ಗಂಡು ಮಕ್ಕಳು ನನಗೆ ಯಾವ ರೀತಿ ಹುಟ್ಟಿದಾರೋ ಸೇಮ್ ಅದೇ ರೀತಿಯಲ್ಲಿ ಅವಳಿಗೆ ಗಂಡು ಮಗುನೇ ಆಗೋದು, ಹೆಣ್ಣಾಗಲ್ಲ, ಬೇಕಂದ್ರೆ ಇನ್ನೂ ಒಂದು ಗಂಡೇ ಆಗುತ್ತೆ, ಈ ರೀತಿಯಾಗಿ ಹೇಳ್ತಾಯಿದ್ರು. ಆದ್ರೂ ಹೆಣ್ಣು ಮಗು ಬೇಕು ಕಣೆ, ಆಪ್ರೇಷನ್ ಮಾಡಿಸ್ಕೋಬೇಡ ಅಂತೇಳಿ ನಾನು ಆಪ್ರೇಷನ್ ಹೋಗೋ ದಿನವೂ ತುಂಬಾ ನನಗೆ ಇದನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ನಾನು ಯಾರ ಮಾತನ್ನು ಕೇಳಲಿಲ್ಲ ಸ್ನೇಹಿತರೆ.
ಅವತ್ತಿನ ದಿನ ತುಂಬಾ ನನ್ನ ಜೀವನದಲ್ಲಿ ತುಂಬಾ ಸ್ಪೆಷಲ್ ವ್ಯಕ್ತಿಗಳು ಅನ್ನೋದಕ್ಕಿಂತ ನನ್ನನ್ನು ಪ್ರೀತಿಸೋ ಜೀವಗಳು ತುಂಬ ಇವೆ ಸ್ನೇಹಿತರೆ. ಆದರೆ ನಾನು ಕೆಲವೊಬ್ರಿಗೆ ಹೇಳ್ಕೊಬೋದು, ಕೆಲವೊಬ್ರಿಗೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಪರವಾಗಿಲ್ಲ, ಯಾರು ಎಲ್ಲೇ ಇದ್ರೂ ಎಲ್ಲರೂ ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರೂ ಚೆನ್ನಾಗಿರ್ಬೇಕಂತಲೇ ನಾನು ಕೇಳ್ಕೊಳ್ಳೋದು. ಹಾಗಾಗಿ ನನ್ನ ಅತ್ತೆ ಅವತ್ತಿನ ದಿನ ಅದು ಎಷ್ಟು ಕಷ್ಟ ಅಂದರೆ ಅನುಭವಿಸಿದ್ದವ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ಹಾಗಾಗಿ ಅವತ್ತಿನ ದಿನ ನಮ್ಮತ್ತೆ ನನ್ನ ಮಗು ಹುಟ್ಟಿದಾಗ ನಾನು ಬೆಡ್ ಮೇಲಿದ್ದೆ. ಹೇಳ್ತಾಯಿದ್ರು ನಮ್ಮತ್ತೆ ನಮ್ಮ ಯಜಮಾನ್ರಿಗೆ, ಹೊರಗಡೆ ಇದ್ರಲ್ವ, ಎತ್ಕೊಂಡಿದ್ದ ತಕ್ಷಣ ಕೈ ಕೊಟ್ಟಿದ್ದ ತಕ್ಷಣ ನಮ್ಮತ್ತೆ ಹೇಳಿದ್ರು, ರವಿ ಈ ಸಲನೂ ಗಂಡು ಮಗು ಹುಟ್ಟಿದೆ ಕಣೋ, ನೋಡಿಲ್ಲಿ ಇನ್ನೊಬ್ಬ ಮಗ ಹುಟ್ಬಿಟ್ಟ ಅಂಥೇಳಿ ತನ್ನಿಬ್ಬರು ಮಕ್ಕಳಿಗೆ ಹೇಳ್ತಾಯಿದ್ರು. ಆ ಮೂಮೆಂಟ್ಸು ನನಗೆ ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹಾಗಾಗಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಸಂದರ್ಭದಲ್ಲಿ ನಮ್ಮತ್ತೆ ಎಷ್ಟು ತುಂಬಾ ಖುಷಿಯಾಗಿದ್ದರು ಅಂತಂದರೆ, ನಾವು 6 ಜನನೇ ಇದ್ದಿದ್ದು ಇಲ್ಲಿ. ಹಾಗಾಗಿ ತನ್ನಿಬ್ಬರು ಮಕ್ಕಳಿಗೆ ಎಷ್ಟು ಇದಾಗಿ ಹೇಳ್ತಾಯಿದ್ರು ಅಂದರೆ, ನೋಡೋ ನನ್ನ ಮೊಮ್ಮಗು ಅಂತೇಳಿ ತೋರಿಸ್ತಾಯಿದ್ರು. ಇದನ್ನು ನಾನು ಖಂಡಿತ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನನ್ನ ಜೀವನದಲ್ಲಿ ಎಲ್ರಿಗೂ ಪ್ರತಿಯೊಬ್ಬರು ನನಗೆ ಒಳ್ಳೇದು ಮಾಡಿರಲಿ ಕೆಟ್ಟದ್ದು ಮಾಡಿರಲಿ, ಏನು ನಾನು ಒಳ್ಳೇದು ಮಾಡಿದ್ದನ್ನೇ ಯಾವತ್ತಿಗೂ ನಾನು ಕೆಟ್ಟದ್ದು ಮಾಡಿದ್ದನ್ನು ನಾನು ಇದನ್ನು ಮಾಡ್ತಿರ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ನನಗೆ ಒಳ್ಳೇದು ಬಯಸಿರ್ತಾರಲ್ವ, ಖಂಡಿತವಾಗ್ಲೂ ಅವ್ರನ್ನ ಯಾವತ್ತಿಗೂ ನಾನು ಮರೆಯೋದಿಲ್ಲ ಸ್ನೇಹಿತರೆ. ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತಲೇ ನಾನು ಬಯಸೋದು. ಹಾಗಾಗಿ ಅಷ್ಟೇ, ನನಗೂ ಎಲ್ಲರೂ ಅದೇ ರೀತಿ ಬಯಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅಂತಲೇ ಹೇಳ್ಬೋದು. ತುಂಬಾ ಸ್ಪೆಷಲ್ ನಮ್ಮ ಅತ್ತೆನೂ ಸ್ನೇಹಿತರೆ ನಮ್ಮ ಜೀವನದಲ್ಲಿ. ಹಾಗೆಯೇ ನೆಕ್ಸ್ಟ್ ಬಂದು ನಾನು ಇಷ್ಟಪಡೋ ವ್ಯಕ್ತಿಗಳಲ್ಲಿ ನಮ್ಮ ಅತ್ತೆ ಸ್ನೇಹಿತರೆ, ನನ್ನ ಅಪ್ಪನ ತಂಗಿ, ಮುದ್ದಿನ ತಂಗಿ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಇಷ್ಟಪಡ್ತೀನಿ ಅನ್ನೋದಕ್ಕಿಂತ ನನ್ನನ್ನು ಇಷ್ಟಪಡೋ ವ್ಯಕ್ತಿಗಳಲ್ಲಿ ಅಂತಂದರೆ ನಮ್ಮ ಅತ್ತೆನೇ ಸ್ನೇಹಿತರೆ. ತುಂಬಾ ನಾನು ಅಂದರೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಹೇಳ್ತಾ ಹೋದರೆ ಎಷ್ಟು ಹೇಳಿದ್ರೂ ಕಡಿಮೆನೇ ಅನ್ಬೋದು. ತುಂಬಾ ಸ್ಪೆಷಲ್. ಇದು ಯಾವುದಪ್ಪ ಫೋಟೋ ಅಂದರೆ ನನ್ನ ಮದುವೆಯಲ್ಲಿ ಸ್ನೇಹಿತರೆ. ನನ್ನ ಮದುವೆಯಲ್ಲಿ ನಮ್ಮ ಅತ್ತೆ ಫೋಟೋ, ಇದು ಬಳೆ ಇಡ್ತಾ ಇರುವಂಥದ್ದು ಸ್ನೇಹಿತರೆ. ನಮ್ಮ ಅತ್ತೆನೇ ಬಳೆ ಹಾಕಿದ್ದು. ಹಾಗಾಗಿ ಇದನ್ನಂತೂ ಯಾವಾಗಲೂ ಮರೆಯೋದಕ್ಕಾಗಲ್ಲ. ತುಂಬಾ ಇದಾವೆ ಫೋಟೋಸ್ ಎಲ್ಲ ನಾನು, ಆದರೆ ಇದನ್ನು ಮಾತ್ರ ನನಗೆ ಯಾವಾಗಲೂ ಸ್ಪೆಷಲ್ ಅಲ್ಲ. ಹಾಗಾಗಿ ಈ ಫೋಟೋ ಮಾತ್ರ ಯಾವಾಗಲೂ ನನ್ನ ಹತ್ರ ಇದೆ. ನಮ್ಮ ಅತ್ತೆ ಅಂದರೆ ಯಾಕೆ ನನಗೆ ಅಷ್ಟು ಇಷ್ಟ ಅಂದರೆ, ತುಂಬಾ ಇಷ್ಟ ಅಂತ ಹೇಳ್ಬೋದು. ಏನೇ ಒಂದು ಅಡುಗೆ ಮಾಡಿರಲಿ, ನಾನು ಚಿಕ್ಕನ್ನಲ್ಲಿದ್ದಾಗ ನಮ್ಮ ಅತ್ತೆ ನಮ್ಮೂರಲ್ಲೇ ಮದುವೆ ಆದಾಗ ನಮ್ಮೂರಲ್ಲೇ ಇದ್ದಿದ್ದ. ಹಾಗಾಗಿ ಏನೇ ಒಂದು ಅಡುಗೆ ಮಾಡಲಿ, ಏನೇ ಒಂದು ಇದು ಮಾಡಲಿ, ನನಗೆ ಫಸ್ಟು ಅಮ್ಮ ಬಾಯಲ್ಲಿ ಸಹಿತ ಇದನ್ನೊಂದು ಸ್ವಲ್ಪ ಟೇಸ್ಟ್ ನೋಡು, ಇದು ಚೆನ್ನಾಗಿ ಬಂದಿದೆಯಾ, ಇದು ಹೀಗಿದೆಯಾ, ಏನಾದರೂ ಒಂದು ಹೇಳ್ತಾ ಇರೋರು. ಹಾಗಾಗಿ ಒಂದು ತಲೆ ಬಾಚೋದ್ರಿಂದ ಹಿಡಿದು ಯಾವುದೇ ಆಗಲಿ ಅಷ್ಟು ಇದನ್ನು ಮಾಡ್ತಾಯಿದ್ರು. ತುಂಬ ಇಷ್ಟಪಡ್ತಾಯಿದ್ರು ಅಂತಲೇ ಹೇಳ್ಬೋದು. ಇವತ್ತಿಗೂ ಅಷ್ಟೇ ಸ್ನೇಹಿತರೆ, ಅವತ್ತೆಷ್ಟು ಇಷ್ಟಪಡ್ತಾಯಿದ್ರು ಇವತ್ತೂ ಅಷ್ಟೇ, ಅದಕ್ಕಿಂತ ಜಾಸ್ತಿನೇ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಅತ್ತೆನೂ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಅತ್ತಿಗೆ ಆ ಭಗವಂತ ಇನ್ನೂ ಒಳ್ಳೆಯ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಐ ಲವ್ ಯು ಅತ್ತೆ. ಹಾಗೆಯೇ ಫೋಟೋ ಸರಿಯಾಗಿ ತೆಕ್ಕೊಳ್ಳೋದಕ್ಕೆ ಆಗಲಿಲ್ಲ ಸ್ನೇಹಿತರೆ. ಅವತ್ತು ಮದುವೆ ಇದರಲ್ಲಿ ಸ್ವಲ್ಪ ಫೋಟೋಗಳು ತೆಕ್ಕೊಂಡಿದ್ನಲ್ವ, ಒಂದೆರಡು ಫೋಟೋಗಳು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಊರಿಗೆ ಜಾತ್ರೆಗೆ ಬಂದಿದ್ರಲ್ವ, ಅವತ್ತಿನ ದಿನ ತೆಗೆದಂಥ ಫೋಟೋಗಳು ಇನ್ನೂ ಸ್ವಲ್ಪ ಇದ್ದಾವೆ. ನಾನು ಇಷ್ಟನ್ನು ಇದನ್ನು ಮಾಡಿದ್ದೀನಿ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮನೆಯವರ, ನನ್ನ ಯಜಮಾನ್ರ ತಂಗಿ ಸ್ನೇಹಿತರೆ. ಹಾಗೆಯೇ ದೊಡ್ಡಪ್ಪ ಮಗಳು ಒಬ್ಬರಿದ್ದಾರೆ, ಹಾಗೆ ಸ್ವಂತ ತಂಗಿ ಒಬ್ಬರು ಸ್ನೇಹಿತರೆ. ಈ ಸಂದರ್ಭದಲ್ಲಿ ಇವರಿಗೂ ಒಂದು ನೆನಪು ಮಾಡಲಿಲ್ಲ ಅಂತಂದ್ರೆ ಅದು ಏನು ಅರ್ಥನೇ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನನ್ನ ದೊಡ್ಡ ಮಗನ ಬಾಣಿ ತಂದಲ್ಲಿ ಎಲ್ಲ ನೋಡ್ಕೊಂಡಿದ್ದಾರೆ ಸ್ನೇಹಿತರೆ. ಅವ್ರು ನೋಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಿಗೆ ಅವ್ರ ಕೈ ತುತ್ತು ನನಗೆ ಹಾಕಿದಾರಲ್ವ, ಹಾಗಾಗಿ ಅದನ್ನು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೆಲ್ಲ ನನಗೆ ಯಾರು ಸಹಾಯ ಮಾಡಿರ್ತಾರೋ ಖಂಡಿತವಾಗ್ಲೂ ನನ್ನ ಜೀವ ಇರೋವರೆಗೂ ನಾನು ಮರೆಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇದು ಒಂದು ಇದರಲ್ಲಿ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಅವತ್ತಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ, ಇನ್ನು ಮುಂದಕ್ಕೂ ಅಷ್ಟೇ ಸ್ನೇಹಿತರೆ. ಅದರಲ್ಲೂ ನನ್ನ ಚಿಕ್ಕ ಮಗ ಅನ್ನೋದಕ್ಕಿಂತ ದೊಡ್ಡ ಮಗ ಅಂದರೆ ಅವ್ರಿಗೆ ತುಂಬಾ ಜೀವ ಅಂತಲೇ ಹೇಳ್ಬೋದು. ನನ್ನ ಮಗನೂ ಅಷ್ಟೇ ಹೆಚ್ಚಿಗೆ ಇಷ್ಟಪಡೋದು ಅಂತಂದರೆ ಅವ್ರ ಚಿಕ್ಕಪ್ಪ, ಹಾಗೆಯೇ ಅವ್ರ ಅತ್ತೆ, ಹಾಗೆಯೇ ಇನ್ನೊಬ್ಬರು ನಮ್ಮ ಅಣ್ಣ ಅಂತಂದ್ರೆ ಅವನಿಗೆ 3 ಜನ ಅಂದರೆ ತುಂಬಾ ಇಷ್ಟ. ಇನ್ನೊಬ್ಬರು ಚಿಕ್ಕಪ್ಪನೂ ಇಷ್ಟಪಡ್ತಾನೆ ಸ್ನೇಹಿತರೆ. ಆದರೆ ಇವ್ರು 3 ಜನ ಅಂತಂದ್ರೆ ಅವನಿಗೆ ಬೇಗ ಅಂತಂದರೆ ತುಂಬಾ ಇಷ್ಟಪಡೋದು. ಹಾಗಾಗಿ ಇವರೆಲ್ಲರೂ ಅಷ್ಟೇ ನನ್ನ ಮಗನ ಅಂತಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕನಿಂದ ಸಾಕಿದ್ರಲ್ವ, ಹಾಗಾಗಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಬಂದು ಇದೆಲ್ಲ ಮಂತ್ರಾಲಯಕ್ಕೆ ಹೋದಾಗ ತೆಕ್ಕೊಂಡಿದ್ದಂಥ ಫೋಟೋಗಳು ಸ್ನೇಹಿತರೆ, ಶೇರ್ ಮಾಡ್ಕೊಳ್ತಾ ಇದ್ದೀನಿ.
ಅವರಿಗೂ ಒಂದು ಧನ್ಯವಾದ ಹೇಳ್ಬೇಕಲ್ವ. ಹಾಗಾಗಿ ನಂತರದಲ್ಲಿ ಇದು ನನ್ನ ನಮ್ಮನ ಜೊತೆ ಇರುವಂಥದ್ದು. ಹಾಗೆಯೇ ನನ್ನ ತಂಗಿ, ನಮ್ಮ ಚಿಕ್ಕಮ್ಮ ಸ್ನೇಹಿತರೆ, ನನ್ನ ತಂಗಿ ಇದು ಶೇರ್ ಮಾಡ್ಕೊಂಡಿದ್ಲು, ಹಾಗಾಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನಮ್ಮ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೋ, ಇನ್ನೂ 3 ಜನ ನಮ್ಮ ತಂಗಿದಿರು, ನಮ್ಮ ಚಿಕ್ಕಪ್ಪನ ಮಕ್ಕಳು, ಅವ್ರೂ ಅಷ್ಟೇ ಇಷ್ಟಪಡ್ತಾರೆ. ಆದರೆ ಈ ತಂಗಿನೂ ಸ್ವಲ್ಪ ಯಾವಾಗಲೂ ಅವಳ ಬಗ್ಗೆನೇ ನಮ್ಮ ಅಮ್ಮನಿಗೆ ಚಿಂತೆ ಅಂತಲೇ ಹೇಳ್ಬೋದು. ನನ್ನ ಬಗ್ಗೆಗಿಂತನೂ ನಮ್ಮ ತಂಗಿ ಬಗ್ಗೆ ಭಾಳ ಇದನ್ನು ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನೊಂದು ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಫೋಟೋ ಬಂದುಬಿಟ್ಟು ನಾವು ಚಿತ್ರದುರ್ಗದ ಕೋಟೆ ನೋಡೋಕೆ ಹೋಗಿದ್ದವಲ್ಲ, ಅಲ್ಲಿ ತೆಕ್ಕೊಂಡಂಥ ಫೋಟೋ ಸ್ನೇಹಿತರೆ. ಇದರಲ್ಲಿ ನಾವು 3 ಜನ ಅಕ್ಕ ತಂಗಿಯರಿದ್ದೀವಿ. ಹಾಗಾಗಿ ಈ ಫೋಟೋ ಶೇರ್ ಮಾಡ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಇದರಲ್ಲಿ ನಮ್ಮ ತಂಗಿದಿರಿದ್ದಾರೆ, ಹಾಗೆಯೇ ನಮ್ಮ ಯಜಮಾನ್ರು ಇನ್ನೊಬ್ಬರು ತಂಗಿ ಇದ್ದಾರೆ, ಹಾಗೆ ಇವರು ಅಕ್ಕನೂ ಇದ್ದಾರಲ್ವ. ಹಾಗಾಗಿ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು, ಶೇರ್ ಮಾಡ್ಕೊಳ್ತಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ಈ ಫೋಟೋ ಬಂದುಬಿಟ್ಟು ಸ್ನೇಹಿತರೆ, ನಾವೆಲ್ಲರೂ ಊರಲ್ಲಿರುವಂಥ ಅಕ್ಕ ತಂಗಿರು ಇದ್ದೀವಿ ಸ್ನೇಹಿತರೆ. ನಾವೆಲ್ಲ ಅಣ್ಣ ತಮ್ಮ ಏನು ಸೊಸೆದಿರು ಅಂತಾರಲ್ಲ, ಹಾಗಾಗಿ ನಾವೆಲ್ಲರೂ ಇದ್ದೀವಿ. ಇದನ್ನು ತುಂಬಾ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು. ಈ ಫೋಟೋ ಬಂದುಬಿಟ್ಟು ನಾವು ವೋಟಿಂಗ್ ಮಾಡೋಕ್ಕೆ ಹೋಗಿದ್ವಲ್ಲ, ಆ ಟೈಮಲ್ಲಿ ತೆಗೆದಿದ್ದಂಥ ಫೋಟೋ. ಹಾಗಾಗಿ ಇದು ನನ್ನ ಜೊತೆ ಯಾವಾಗಲೂ ಇರುತ್ತೆ ಸ್ನೇಹಿತರೆ ಈ ಫೋಟೋ. ಹಾಗಾಗಿ ಇದರಲ್ಲೂ ಈ ಮುಖಾಂತರ ಇವರೆಲ್ಲರಿಗೂ ಮದರ್ಸ್ ಡೇ ವಿಶ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಈ ಫೋಟೋನು ಅಷ್ಟೇ ಸ್ನೇಹಿತರೆ, ತುಂಬಾ ನನಗಿಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಇದ್ದೀವಿ, ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಇದ್ದಾರಲ್ವ. ಹಾಗೆ ಇದು ಹೋದ ವರ್ಷ ತೆಗೆದಿದ್ದಂಥ ಫೋಟೋ. ನಮ್ಮೂರಲ್ಲಿ ಏನೀಗ ಬಸವನ ಜಯಂತಿ ಹಬ್ಬ ಆಗಿದ್ದು, ನೆಕ್ಸ್ಟ್ ಈಗ ಎರ್ಬಳ್ಳಿ ಮಾರಕ ಅಂತೇಳಿ ಇದನ್ನು ದೇವ್ರು ಮಾಡ್ತೀವಿ, ಆ ಸಂದರ್ಭದಲ್ಲಿ ತೆಗೆದಂಥ ಫೋಟೋ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಎಲ್ಲರೂ ಇದ್ದಾರಲ್ವ. ಹಾಗೆಯೇ ಇವತ್ತಿನ ದಿನ ನಮ್ಮ ಅಣ್ಣನಿಗೆ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇವತ್ತು ಅವ್ರ ಮದುವೆ ಆಗಿದ್ದಂಥ ದಿನ. ಹಾಗಾಗಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಣ್ಣ. ನೀವಿಬ್ಬರು ಯಾವಾಗಲೂ ಹೀಗೆ ಜೊತೆಯಾಗಿ ಸುಖವಾಗಿ 100 ಕಾಲ ಚೆನ್ನಾಗಿರಿ ಅಂತೇಳಿ ನಾನು ಹಾರೈಸ್ತೀನಿ. ಆ ಭಗವಂತ ನಿಮ್ಮಿಬ್ಬರಿಗೂ ಒಳ್ಳೆ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಆದಷ್ಟು ಬೇಗ ನಿಮ್ಮ ಮಡಿಲಿಗೆ ಮುದ್ದಾದ ಒಂದು ಮಗು ಬರಲಿ ಅಂತಲೂ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೆ ಈ ಫೋಟೋ ಬಂದುಬಿಟ್ಟು ನಾನು ಅರಿಶಿನ ಹಚ್ತಾ ಇರುವಂಥದ್ದು ಸ್ನೇಹಿತರೆ. ಮಗನ ಮಾಡ್ತೀವಲ್ಲ, ಆ ಟೈಮಲ್ಲಿ ಅರಿಶಿನ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ನಾನೆಲ್ಲ ಕೆಲಸ ಎಲ್ಲ ಮಾಡ್ತಾಯಿದ್ದೆ, ಯಾವ ರೀತಿ ಇದನ್ನ ಹಾಗೆ ಬಂದಿದ್ದೀನಿ, ಅರಿಶಿನ ಹಚ್ತಾಯಿದ್ದೀನಿ. ಇದು ಅಲ್ಲಿ ಪಕ್ಕದಲ್ಲಿ ನಿಂತಿರೋದು ನಮ್ಮ ದೊಡ್ಡಮ್ಮನ ಮಗಳು, ನಮ್ಮ ಅಕ್ಕನೇ. ತುಂಬಾ ನನಗೆ ಇಷ್ಟ ಆದಂಥ ಫೋಟೋ, ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದು ಬಂದುಬಿಟ್ಟು ನನ್ನ ಫೇವ್ರೇಟ್ ಫೋಟೋಗಳಲ್ಲಿ ಇದು ಒಂದು ಸ್ನೇಹಿತರೆ. ಯಾಕಂದರೆ ನನಗೆ ತುಂಬ ಖುಷಿ ಕೊಡುತ್ತೆ. ನನ್ನ ಮಕ್ಕಳಿನ್ನ ಚಿಕ್ಕವರಲ್ವ, ನಮ್ಮಿಬ್ಬರಿಗೂ ಈ ಥರ ಮಾಡಿ ನೋಡಿ ಹಿಡ್ಕೊಂಡಿದ್ದಾನೆ ನಮ್ಮಿಬ್ಬರಿಗೂ ನನ್ನ ಮಗ ಬಂದುಬಿಟ್ಟು. ಹಾಗಾಗಿ ನನಗಿದು ತುಂಬ ಖುಷಿ ಕೊಡೋವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಇದು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಆವಾಗ ಕಾರೊಳಗಡೆ ಹಿಂಗೆ ಕೂತ್ಕೊಂಡಿದ್ವಿ, ಕವಿತಾರ ಮನೆ ಹತ್ರ ನಾವು ಹೋಗ್ಬೇಕಿತ್ತು. ಆ ಇದರಲ್ಲಿ ತೆಗೆದಂಥ ಫೋಟೋ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಮಗ ಎಷ್ಟು ಮುದ್ದಾಗಿ ಕಾಣ್ತಾನಲ್ವ, ಹಾಗಾಗಿ. ಹಾಗೆಯೇ ಇದು ಚಿಕ್ಕ ಮಗನ ಜೊತೆಯಲ್ಲಿ ಇದೂ ತುಂಬಾ ನನಗೆ ಇಷ್ಟವಾದ ಫೋಟೋ. ಯಾಕಂದರೆ ಅವ್ನು ಮುದ್ದಾಗಿ ಎಷ್ಟು ಚೆನ್ನಾಗಿ ಹಗ್ ಮಾಡ್ಕೊಂಡಿದ್ದಾನಲ್ಲ ಮಮ್ಮಿ ಅಂತೇಳಿ. ಹಾಗಾಗಿ ಇದು ನಮ್ಮ ಮನೇಲಿ ಊರಲ್ಲಿ ತೆಗೆದಿರುವಂಥ ಫೋಟೋ. ತುಂಬಾ ಇಷ್ಟ ನನಗೆ ಇದು ಒಂದು ಫೋಟೋ ಬಂದು. ಹಾಗೆಯೇ ನೆಕ್ಸ್ಟ್ ಇದು ಬಂದುಬಿಟ್ಟು ಹಿರಿಯೂರಲ್ಲಿ ಮದುವೆಗೆ ಹೋಗ್ತಾಯಿದ್ವಿ, ಆ ಇದರಲ್ಲಿ ತೆಗೆದಿರುವಂಥದ್ದು ನಮ್ಮ ಅತ್ತೆದೇ ಸೀರೆ. ಹಾಗಾಗಿ ಅದನ್ನು ಇಷ್ಟ. ಹಾಗೆಯೇ ಇದು ನಾವಿಬ್ಬರು 3 ಜನ ಇದ್ದೀವಿ, ದಾವಣಗೆರೆಗೆ ಹೋದಂಗೆ ಮೊನ್ನೆ ತೆಗೆದಿದ್ದು. ಹಾಗೆ ನಮ್ಮ ಚುಲ್ಟಾರಿ ಪುಲ್ಟಾರಿಗಳು ಇವೆರಡೂ ಇದು ತುಂಬಾ ಇಷ್ಟ ಸ್ನೇಹಿತರೆ.